Hi friends, welcome to the ASMN classes. So ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ದು ಮ್ಯಾಥ್ಸ್ ಅಲ್ಲಿ ಬರುವಂತ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ನ ಇವತ್ತಿನ ದಿವಸ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಬರುವಂತ ಎಲ್ಲ ಕ್ವೆಶ್ಚನ್ಸ್ಗಳನ್ನು ಕ್ವೆಶ್ಚನ್ ನಂಬರ್ 1 ಇಂದ ಹಿಡಿದು ಕ್ವೆಶ್ಚನ್ ನಂಬರ್ 47 ವರೆಗೂ ಪ್ರತಿಯೊಂದು ಕ್ವೆಶ್ಚನ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ನ ಸಾಲ್ವ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದ್ರೆ ಮೇಲ್ ಕಾಣುತ್ತಾ ಇರುವಂತ ಐ ಬಟನ್ ಕ್ಲಿಕ್ ಮಾಡಿ, ಇಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಕಂಪ್ಲೀಟ್ ಆನ್ಸರ್ಸ್ ನಾನು ಸಾಲ್ವ್ ಮಾಡಿ ಒಂದೇ ಶಾರ್ಟ್ ಅಲ್ಲಿ ವಿಡಿಯೋನ ಕೂಡ ಅಪ್ಲೋಡ್ ಕೂಡ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಇವತ್ತಿನ ದಿವಸ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ನ ಸಾಲ್ವ್ ಮಾಡೋಣ. ಫಸ್ಟ್ MCQsಗಳು, ಫಿಲ್ ಇನ್ ದ ಬ್ಲಾಂಕ್ಸು, ಆಮೇಲೆ 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್, 5 ಮಾರ್ಕ್ಸ್, ಅಗೇನ್ 10 ಮಾರ್ಕ್ಸ್ ಪ್ರತಿಯೊಂದು ಕ್ವಶನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಓಕೆ, ಸೊ ಮೊದಲಿಗೆ ಇವತ್ತಿನ ದಿವಸ ನಾನು ಪಾರ್ಟ್ ಎನ ಸಾಲ್ವ್ ಮಾಡೋಣ ಸ್ಟೂಡೆಂಟ್ಸ್. ಪಾರ್ಟ್ ಎಲ್ಲಿ ಬರುವಂಥದ್ದು ಫಸ್ಟ್ MCQ ಬರುತ್ತೆ, ಅದಾದಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ. ಈ MCQ ಕ್ವಶನ್ನ ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ನೋಡಿ ಮೊದಲೇದಾಗಿ ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂತಂದರೆ, ಇಫ್ ಎ ರಿಲೇಷನ್ ಆರ್ ಆನ್ ಅ ಸೆಟ್ ಕೊಟ್ಟಿದ್ದಾರೆ, ಇಲ್ಲಿ ಏನು 1 2 3 ಇದೆ ಅಂತ ಹೇಳಿ. ಅದಾದಮೇಲೆ ಡಿಫೈನ್ R = 1, 1 ಅಂದರೆ ಇಲ್ಲಿ ಸೆಟ್ ಎ ಏನಿದೆಯಪ್ಪ ಅಂದರೆ 1 2 3 ಇದೆ. ಅದಾದಮೇಲೆ ರಿಲೇಷನ್ ಏನು ಕೊಟ್ಟಿದ್ದಾರೆ, ಜಸ್ಟ್ 1, 1 ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ನಾವು ಆಪ್ಷನ್ಸ್ನ ನೋಡಿಬಿಟ್ಟು ಆನ್ಸರ್ನ ಚೂಸ್ ಮಾಡಲಿಕ್ಕೆ ಹೋಗ್ಬಾರ್ದು. ಫಸ್ಟ್ ನಾವು ಇದರದ್ದು ಆನ್ಸರ್ನ ಚೆಕ್ ಮಾಡ್ಕೊಳ್ಳೋಣ. ರಿಫ್ಲಾಕ್ಸಿವ್ ಚೆಕ್ ಮಾಡಬೇಕು, ಸಿಮೆಟ್ರಿಕ್ ಚೆಕ್ ಮಾಡಬೇಕು, ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು. ರಿಫ್ಲಾಕ್ಸಿವ್ ಆಗುತ್ತಾ? ಆಗೋದಿಲ್ಲ ಸ್ಟೂಡೆಂಟ್ಸ್. ಯಾಕೆಂದರೆ 1 1 2 2 3 3 ಮೂರದ್ದು ಮಿರರ್ ರಿಸಲ್ಟ್ ಇರಬೇಕಾಗತ್ತೆ. ಸೊ ಜಸ್ಟ್ 1 1 ಮಾತ್ರ ಇದೆ, ಸೊ ಹಾಗಾಗಿ ಇದು ಆಗೋದಿಲ್ಲ. ಇನ್ನು ಸಿಮೆಟ್ರಿಕ್ ಬಂದರೆ ಎಸ್, ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗುತ್ತೆ. ಯಾಕಂದರೆ 1, 1ನ ನಾವು ರಿವರ್ಸ್ ಮಾಡಿ ಬರೆದ್ರೆ 1, 1 ಆಗುತ್ತೆ. ಓಕೆ, ಅಗೇನ್ ಟ್ರಾನ್ಸಿಟಿವ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಯಾಕಂದರೆ 1, 1 1, 1 1 3 ಸತಿನೂ ಅದನ್ನೇ ಬರೀರಿ, ನಡೆಯುತ್ತಲ್ವಾ. ಟ್ರಾನ್ಸಿಟಿವ್ ಕಂಡೀಷನ್ ಏನು ಹೇಳುತ್ತೆ, A, B ಬಿಲಾಂಗ್ಸ್ ಟು R, B, C ಆ್ಯಂಡ್ A, C ಚೆಕ್ ಮಾಡಬೇಕು. 3 ಸತಿನೂ 1, 1 1, 1 1 1 ತಗೋಬಹುದು. ಸೊ ಹಾಗಾಗಿ ಇದನ್ನು ಕೂಡ ಸ್ಯಾಟಿಸ್ಫೈ ಆಗ್ತಾ ಇದೆ. ಅಂದರೆ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಯಾವ ಆಪ್ಷನ್ ಕರೆಕ್ಟ್ ಇದೆ ನೋಡಿ. ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಇದು ರಾಂಗ್ ಇದೆ. ಬಿ ಅಲ್ಲಿ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಇದು ರಾಂಗ್ ಇದೆ. ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಎಸ್, ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿದೆ. ಇದಂತರೂ ಟೋಟಲಿ ರಾಂಗ್ ಇದೆ. ಅರ್ಥ ಆಯ್ತಾ ಇಲ್ವಾ? ಎಸ್, ಸೊ ಇದೊಂದು ಈಸಿ ಇತ್ತು. ಸೊ ಹಾಗಾಗಿ ನಾನು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಕ್ವಶನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ಬಂದಿರುವಂಥ ಕ್ವಶನ್ ಸ್ಟೂಡೆಂಟ್ಸ್. ಇದನ್ನ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು. ಯಾಕೆಂದರೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇದು ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಮೊದಲಿಗೆ ಈ ರಿಸಲ್ಟ್ನ ನಾನು ಸಪ್ರೇಟ್ ಆಗಿ ಬರ್ಕೊತಾ ಇದ್ದೀನಿ. ಏನಿದೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ = ಇದಕ್ಕೆ ನಾನು ಇಲ್ಲಿ ಸಪ್ರೇಟ್ ಆಗಿ ಡಿನೋಟ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಟೀಟಾ ಅಂತ ಡಿನೋಟ್ ಮಾಡ್ಕೊತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಟ್ಯಾನ್ ಅನ್ನೋದು ಈ ಕಡೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಟ್ಯಾನ್ ಇನ್ವರ್ಸ್ ಇದು ಈ ಕಡೆ ಬಂದರೆ ಟ್ರಿಗ್ನೋಮೆಟ್ರಿ ಆಗಿಬಿಡುತ್ತಾ. ಅಂದರೆ ಟ್ಯಾನ್ ಟೀಟಾ = x ಬಂತು. ಓಕೆ, ಇಲ್ಲಿ ನಾನು ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡ್ಕೋತೀನಿ ಸ್ಟೂಡೆಂಟ್ಸ್. ಅಂದರೆ ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡಿಕೊಂಡು ಇದು ಟ್ಯಾನ್ ಬಂದಿದ್ದಿಲ್ಲ, ಅದೇ ಥರನಾಗಿ ಸೈನ್ದ ನಾವು ಫೈಂಡ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಓಕೆ, ಟ್ಯಾನ್ ಟೀಟಾ ಅಂದರೆ ಏನಿದೆ, x/1 ಇದೆ. ಅಂದರೆ ಟೀಟಾ ಇಲ್ಲಿದೆ ಅಂತ ಅನ್ಕೋಣ. ಟ್ಯಾನ್ ಟೀಟಾ ಫಾರ್ಮುಲಾ ಏನಾಗುತ್ತೆ, ಅಪೋಸಿಟ್ ಅಂದರೆ ಇದು ಎಕ್ಸು, ಅಡ್ಜಸೆಂಟ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ 1 ಇದೆ. ಇದು ಎಕ್ಸ್ ಇದೆ, ಇದು 1 ಬಂತು. ಓಕೆ, ಇದೇನಾಗುತ್ತೆ, ಇನ್ನೊಂದು ಸೈಡು ಪೈಥಾಗೋರಸ್ ಥಿಯರಮ್ ಪ್ರಕಾರ AC² = AB² + BC ಈ ಥರ ಮಾಡಿಬಿಟ್ರೆ ರೂಟ್ ಅಂತ ಹಾಕೊಂಡ್ಬಿಡೋಣ. ಯಾಕಂದ್ರೆ ಸ್ಕ್ವೇರ್ ಇರುತ್ತೆ. ಸೊ 1² + x² ಆಗುತ್ತಲ್ವಾ. ಸೊ ನೀವು ಟ್ರೈ ಮಾಡಿದ್ದು ಈಸಿ ಇದೆ, ನಿಮ್ಗೆ ಗೊತ್ತಿದೆ ಅಂತ ಅನ್ಕೊತೀನಿ. ಸೊ ಇವಾಗ ನಾನು ಇದೇ ರಿಸಲ್ಟ್ಗೆ ಸೈನ್ ಟು ಟೀಟಾದು ಫಾರ್ಮುಲಾನ ಅಪ್ಲೈ ಮಾಡಬೇಕು. ಯಾಕೆ ಸೈನ್ನೇ ಬರೀಬೇಕಂದ್ರೆ ಇಲ್ಲಿ ಹೊರಗಡೆ ಸೈನ್ ಇದೆ ಸ್ಟೂಡೆಂಟ್. ಸಪೋಸ್ ಇಲ್ಲಿ ಕಾಸ್ ಇತ್ತಂದರೆ ಕಾಸು ಬರ್ಕೋಬೇಕು ಅಷ್ಟೇ. ಓಕೆ, ಸೈನ್ದು ಏನಾಗುತ್ತೆ ನೋಡಿ, ಅಪೋಸಿಟ್ ಬೈ ಹೈಪೋಟಿನಸ್ ಆಗುತ್ತೆ. ಅಪೋಸಿಟ್ ಏನಿದೆ ಇಲ್ಲಿ ಎಕ್ಸ್ ಇದೆ, ಡಿವೈಡ್ ಬೈ ಹೈಪೋಟಿನಸ್ ಏನು ಬಂದಿದೆ, √1 + x² ಇದೆ. ಓಕೆ, ಇವಾಗ ಈ ಸೈನ್ನ ಈ ಕಡೆ ತೊಗೊಂಡ್ಬಿಡೋಣ. ಆಗ ನಮಗೆ ಟೀಟಾ = ಸಿಗ್ಬಿಡುತ್ತೆ. ಏನಾಗುತ್ತೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ √1 + x² ಬಂತು. ಓಕೆ, ಸೊ ಇಲ್ಲಿವರೆಗೂ ನಾವು ಮಾಡಿರೋದು ಟೀಟಾದ ಆನ್ಸರ್ ಸಿಕ್ತು ನಮಗೆ, ಕರೆಕ್ಟಾ. ಇಲ್ಲಿನೂ ಟೀಟಾನೇ ಇದೆ ಸ್ಟೂಡೆಂಟ್ಸ್. ಟೀಟಾ ಜಾಗದಲ್ಲಿ ನಾನು ಈ ರಿಸಲ್ಟ್ ಕೂಡ ಬರೀಬೋದಲ್ವಾ. ಓಕೆ, ಟೀಟಾ ರಿಸಲ್ಟ್ ಏನಾಗುತ್ತೆ ಅನ್ನಂಗಾಯ್ತು. ಇವಾಗ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ √1 + x². ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೂ ಒಂದೇ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ √1 + x² ಅಂದರೂ ಒಂದು, ಎರಡರದ್ದು ವ್ಯಾಲ್ಯೂ ಈಕ್ವಲ್ ಆಗಿದೆ ಇವಾಗ. ಓಕೆ, ಇವಾಗ ನಾನು ಕ್ವಶನ್ನ ಆ್ಯಕ್ಚುಲಿ ಬರ್ಕೊತಾ ಇದ್ದೀನಿ. ಏನಿದೆ, ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಏನು ಬಂದಿದೆ ಇವಾಗ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ √1 + x² ಬಂದಿದೆ. ಅಂದರೆ ಈ ಎರಡು ಸೈನ ಕ್ಯಾನ್ಸಲ್ ಆಗಿಬಿಡ್ತು. ಅಂದರೆ ಫೈನಲ್ ಆನ್ಸರ್ ಏನು ಬಂದಿದೆ ಅಂದಾಯಿತು, ಎಕ್ಸ್ ಡಿವೈಡ್ ಬೈ √1 + x². ಇದು ನಿಮ್ಮದು ಆನ್ಸರ್. ಅರ್ಥ ಆಯ್ತಲ್ವಾ. ಇದನ್ನು ನಾವು ಈ ಥರ ಕಂಪ್ಲೀಟಾಗಿ ಇಷ್ಟೆಲ್ಲ ಡಿಟೇಲ್ ಆಗಿ ಸ್ಟೆಪ್ ಬರೆಯೋ ಜರೂರತ್ತಿಲ್ಲ. ಸೊ ನೀವು ಡೈರೆಕ್ಟಾಗಿ ಇಲ್ಲೇ ಒಂದು ಈ ಟ್ರಯಾಂಗಲ್ ಡ್ರಾ ಮಾಡ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಕ್ಲಿಯರಾಗಿ ಡೀಟೇಲಾಗಿ ಸಾಲ್ವ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಅಂದರೆ ಯಾವ್ದು ಆನ್ಸರ್ ಕರೆಕ್ಟ್ ಆಯಿತು ನೋಡಿ ಇಲ್ಲಿ. ಸೊ ಇದಂತರೂ ಇಲ್ಲ, ಇದು ರಾಂಗ್ ಆಗಿದೆ. ಸೊ ಆಪ್ಷನ್ ಡಿನೇ ಕರೆಕ್ಟ್ ಇದೆ ಅಲ್ವಾ. ಎಕ್ಸ್ ಡಿವೈಡ್ ಬೈ √1 + x² ಇಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್ ಇದು. ಎಸ್, ಇವಾಗ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಓಕೆ, ಇನ್ನೊಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ,
ಒಂದರಲ್ಲೇ 3 ರಿಸಲ್ಟ್ಸ್ಗಳಿದೆ. 3 ರಿಸಲ್ಟ್ಸ್ಗಳು ನಿಮ್ಗೆ ಗೊತ್ತಿರಬೇಕಂದ್ರೆ ಡೊಮೇನ್ ರೇಂಜ್ ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಒಂದೇ ಒಂದು ಬರೋದು 1 ಮಾರ್ಕ್ಸು, ಬಟ್ ಇದರಲ್ಲಿರುವಂಥ 3 ರಿಸಲ್ಟ್ಸ್ಗಳು ನಮ್ಗೆ ಗೊತ್ತಿರಬೇಕು. ಯಾವ್ದಾವುದು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಇದು ಅಂದರೆ ಡೊಮೇನ್ ಏನು ಕೇಳಿದ್ದಾರೆ, ಸೈನ್ ಇನ್ವರ್ಸ್ದು ಡೊಮೇನ್ ಕೇಳಿದ್ದಾರೆ, ಟ್ಯಾನ್ ಇನ್ವರ್ಸ್ದು ಡೊಮೇನ್ ಗೊತ್ತಿರಬೇಕು, ರೇಂಜ್ ಕಾಸ್ ಇನ್ವರ್ಸ್ ಗೊತ್ತಿರಬೇಕು. ಓಕೆ, ಒಂದೊಂದಾಗಿ ಮ್ಯಾಚ್ ಮಾಡ್ತಾ ಹೋಗೋಣ. ಸೈನ್ ಇನ್ವರ್ಸ್ದು ಡೊಮೇನ್ ಏನಾಗುತ್ತೆ, ಸೈನ್ ಇನ್ವರ್ಸ್ದು ಡೊಮೇನ್ ಆಗುತ್ತೆ -1 to 1 ಇರುತ್ತೆ. ಇವನ್ ಕಾಸ್ದು ಅದೇ ಇರುತ್ತೆ, ಬಟ್ ಅದು ಕಾಸ್ಟ್ ಕೇಳಿಲ್ಲ ಅವರು. ಓಕೆ, ಡೊಮೇನ್ ಆಫ್ ಅ ಟ್ಯಾನ್ ಇನ್ವರ್ಸ್ R ಆಗುತ್ತೆ ಸ್ಟೂಡೆಂಟ್. ಸೊ ಅದು ಎಲ್ಲಿದೆ, -∞ to ∞. ಸೊ ಇದರಲ್ಲಿ ಮಧ್ಯದಲ್ಲಿ ಬರುವಂಥ ಎಲ್ಲ ರಿಸಲ್ಟ್ಸ್ಗೆ ರಿಯಲ್ ನಂಬರ್ ಆಗಿರುತ್ತೆ. ಸೊ ಇದು ಅಂದ್ರೆ ಒಂದೇ ರಿಯಲ್ ನಂಬರ್ R ಈ ಥರ ಕೊಟ್ಟರು ಕೂಡ ಸೇಮ್ ಇರುತ್ತೆ. ಓಕೆ, ಏನು ಉಳಿತು, ಕಾಸ್ ಇನ್ವರ್ಸ್ ರೇಂಜ್ ಏನಾಗಬೇಕು, ಆಬ್ವಿಯಸ್ಲಿ 0 to π 180 ಡಿಗ್ರಿ ಇರುತ್ತೆ. ಸೊ ಅಂದರೆ ನಮಗೆ ಏನೇನು ಆನ್ಸರ್ ಬಂತು ಸ್ಟೂಡೆಂಟ್ಸ್, ಏದ್ರ ಜೊತೆ ಫಸ್ಟ್ ಏಜ್ ಯಾವುದಕ್ಕೆ ಕನೆಕ್ಟ್ ಇದೆ ಅನ್ನಂಗೆ ಆಯಿತು, ಆಪ್ಷನ್ನ 3ಗೆ ಕನೆಕ್ಟ್ ಇರಬೇಕು. ಫಸ್ಟು 3 ಇರಬೇಕು. ಓಕೆ, ಅದಾದಮೇಲೆ ಬಿಗೆ ಅಂದರೆ ಸೆಕೆಂಡ್ ರಿಸಲ್ಟು 1ಗೆ ಕರೆಕ್ಟ್ ಇರಬೇಕು. ಅಗೇನ್ ಥರ್ಡ್ ರಿಸಲ್ಟ್ಸ್ಗೆ 2 ಇರಬೇಕು. ಅಂದರೆ 3 1 2 ಈ ಥರ ಎಲ್ಲಿದೆ ನೋಡಿ ಆನ್ಸರು 3 3 1 2. ಸೊ ಆಪ್ಷನ್ ಡಿ ಎಲ್ಲಿದೆ ಅಲ್ವಾ ಸ್ಟೂಡೆಂಟ್ಸ್, 3 ಫಸ್ಟ್ ರಿಸಲ್ಟು, ಸೆಕೆಂಡ್ ರಿಸಲ್ಟ್ 1, ಥರ್ಡ್ ರಿಸಲ್ಟ್ 2. ಸೊ ನೋಡಿ ಇದೆಲ್ಲ ಕರೆಕ್ಟಾಗಿ ಮಾಡಿಬಿಟ್ಟು ಆನ್ಸರ್ ಮಾಡುವಾಗ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರೆ ಹಾಗೆ ನಿಮ್ಗೆ ಇಲ್ಲಿ ರಾಂಗ್ ಆಗುವಂಥ ಆನ್ಸರ್ಸ್ ಇರುತ್ತೆ. ಸೊ ಕೇರ್ಫುಲ್ ಆಗಿ ಚೆಕ್ ಮಾಡಿ ಕರೆಕ್ಟ್ ಆಗಿರುವಂಥ ಆನ್ಸರ್ಸ್ನ ಮಾಡಿ. ಓಕೆ, ಸೊ ಇದು ಈಸಿ ಐತೆ ಅಂತ ಅನ್ಕೋತೀನಿ ನಾನು. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 4 ನೋಡಿ, ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳಿದೆ, ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು. ಫಸ್ಟ್ ಒನ್ ಏನಿದೆ ನೋಡಿ, ಸ್ಟೇಟ್ಮೆಂಟ್ 1 ಏನು ಹೇಳುತ್ತೆ, ಇಫ್ ಎ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಸ್ ವೆಲ್ ಆಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಏನಾಗಿದೆ ಇಲ್ಲಿ, ಸಿಮೆಟ್ರಿಕ್ನೂ ಆಗಿದೆ ಅಂತ ಹೇಳ್ತಾರೆ, ಸ್ಕ್ಯೂ ಸಿಮೆಟ್ರಿಕ್ನೂ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಎ ಮ್ಯಾಟ್ರಿಕ್ಸ್ ಆ್ಯಕ್ಚುಲಿ ಏನಿರುತ್ತೆ, ಎ ಈಸ್ ಅ ನಲ್ ಮ್ಯಾಟ್ರಿಕ್ಸ್. ಎಸ್, ಇದು 100% ಕರೆಕ್ಟ್ ಸ್ಟೂಡೆಂಟ್ಸ್. ಸೊ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಎರಡೂ ಸ್ಯಾಟಿಸ್ಫೈ ಆಗೋದಂದರೆ ಅದು 0 ಮ್ಯಾಟ್ರಿಕ್ಸ್, ನಲ್ ಮ್ಯಾಟ್ರಿಕ್ಸ್ ಇದ್ದರೆ ಮಾತ್ರ ಸ್ಯಾಟಿಸ್ಫೈ ಆಗುತ್ತೆ. ಅದು ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು, ನಲ್ ಮ್ಯಾಟ್ರಿಕ್ಸು. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಅದು ಟ್ರೂನೇ ಇದೆ. ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ನೋಡಿ, ಎ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ಸ್ ಟು ಎ, ಕರೆಕ್ಟ್ ಇದೆ, ಸಿಮೆಟ್ರಿಕ್ ಕಂಡೀಷನ್ ಕೊಟ್ಟಿದ್ದಾರೆ. ಅಗೇನ್ ಎ ಈಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಅಂದರೆ ಎ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಮೈನಸ್, ಇದನ್ನು ಕರೆಕ್ಟ್ ಸ್ಟೇಟ್ಮೆಂಟ್ ಏನಂದರೆ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಎರಡು ಟ್ರೂ ಸ್ಟೇಟ್ಮೆಂಟ್ಸ್ಗಳಾಗಿದೆ. ಅಂದರೆ ಆಪ್ಷನ್ ನೋಡ್ತಾ ಹೋಗೋಣ ಯಾವುದು ಕರೆಕ್ಟ್ ಇದೆ ಇಲ್ಲಿ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್, ಇದು ರಾಂಗ್ ಆಯಿತು, ಇದನ್ನು ಕೂಡ ರಾಂಗ್ ಆಯಿತು. ಅಗೇನ್ ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ನಾಟ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್, ಇದು ರಾಂಗ್ ಇದೆ. ಕರೆಕ್ಟ್ ಎಕ್ಸ್ಪ್ಲನೇಷನ್ ಇದೆ ಸೆಕೆಂಡ್ 1, ಅಂದರೆ ಆಬ್ವಿಯಸ್ಲಿ ಥರ್ಡ್ದೇ ಕರೆಕ್ಟ್ ಆಗುತ್ತೆ ನೋಡಿ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅ ಸ್ಟೇಟ್ಮೆಂಟ್ 1. ಅಂದರೆ ಸ್ಟೇಟ್ಮೆಂಟ್ 1 2 ಕರೆಕ್ಟೇ ಇದೆ, ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ, ಕರೆಕ್ಟ್ ಎಕ್ಸ್ಪ್ಲನೇಷನ್ ಇದೆ ಫಸ್ಟ್ದು. ಅಂದರೆ ಇದೇ ಫಾರ್ಮುಲಾ ಎರಡು ಸ್ಯಾಟಿಸ್ಫೈ ಆಗಲೇಬೇಕಲ್ವಾ. ನೋಡಿ, ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಎ ಇದೆ, ಇದು ಸಿಮೆಟ್ರಿಕ್ ಕಂಡೀಷನು. ಅದೇ ಇನ್ನೊಂದು ಕಂಡೀಷನ್ ಏನು ಹೇಳ್ತಾ ಇದ್ದಾರೆ, ಸ್ಕ್ಯೂ ಸಿಮೆಟ್ರಿಕ್ ಸಲುವಾಗಿ ಎ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎ ಬರಬೇಕು, ಇದು ಸ್ಕ್ಯೂ ಸಿಮೆಟ್ರಿಕ್. ನೋಡಿ, ಎರಡು ಸಿಂಪ್ಲಿಫೈ ಮಾಡಿದರೆ ಆನ್ಸರ್ 0ನೇ ಬರುತ್ತೆ. ಇವಾಗ ನೋಡಿ, ಎ ಟ್ರಾನ್ಸ್ಪೋಸ್ ಜಾಗದಲ್ಲಿ ಏನು ಬರೀಬೇಕು ಅನ್ನಂಗಾಯ್ತು, ಇವಾಗ ಮೈನಸ್ ಎ ಬರೀಬೇಕಾ, ಎರಡು ಇಕ್ವೇಷನ್ನ ಕಂಬೈನ್ ಮಾಡಿ ಬರೆದ್ರೆ. ಓಕೆ, ಸೊ ಇವಾಗ ಮೈನಸ್ ಇದ್ದು ಈ ಕಡೆ ತೊಗೊಂಡೆ ಅಂತ ಅನ್ಕೊಳ್ಳಿ, ಇಲ್ಲಿ ಇಲ್ಲ ಅಂದ್ರೆ 0 ಉಳಿಯುತ್ತೆ. ಅಗೇನ್ ಎ ಪ್ಲಸ್ ಎ ಆಗುತ್ತೆ, ಎ ಪ್ಲಸ್ ಎದ ಆನ್ಸರ್ ಎಷ್ಟಾಗುತ್ತೆ, 2a ಆಗುತ್ತೆ, ಇಸ್ ಈಕ್ವಲ್ಸ್ ಟು 0. ದೆನ್ 2 ಒಂದು ಈ ಕಡೆ ಶಿಫ್ಟ್ ಮಾಡಿದ್ರೆ ಎ ಇಸ್ ಈಕ್ವಲ್ಸ್ ಟು 0ನೇ ಬರೋದಲ್ವಾ ಸ್ಟೂಡೆಂಟ್ಸ್. ಓಕೆ, ಅಂದರೆ ಇದ್ರ ಮೀನಿಂಗ್ ಏನಪ್ಪ ಅಂದರೆ ಈ ಎರಡೂ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ ಮೇಲೆ ಬರುವಂಥ ಆನ್ಸರ್ ಏನು, ಎ ಮ್ಯಾಟ್ರಿಕ್ಸ್ ನಲ್ ಮ್ಯಾಟ್ರಿಕ್ಸೇ ಆಗಿರಬೇಕು. ಆಗ ಮಾತ್ರ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ, ಅಂದರೆ ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ? ಎಸ್. ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 5. ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3. ಆರ್ಡರ್ 3 ಇದೆ ಅಂತ ಹೇಳ್ತಾರೆ. ಡಿಟರ್ಮಿನೆಂಟ್ ಆಫ್ ಎ ಕೊಟ್ಟಿದ್ದಾರೆ, ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂತ ಹೇಳ್ತಾರೆ. ಸ್ಟೂಡೆಂಟ್ಸ್, ಜಸ್ಟ್ ಎ ಇನ್ವರ್ಸ್ ಅಂದರೆ ಬೇರೆ ಇದೆ ಫಾರ್ಮುಲಾ, ಬಟ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂದರೆ ಇದು ಫಾರ್ಮುಲಾ ಯಾವಾಗಲೂ ನಿಮಗೆ ಗೊತ್ತಿರಬೇಕು. ಡಿಟರ್ಮಿನೆಂಟ್ ಆಫ್ A1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇದೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ಅಂದರೆ 1 ಡಿವೈಡ್ ಬೈ 3 ಇಷ್ಟೇ ನಿಮ್ಮ ಆನ್ಸರ್ ಇರೋದು. ಈ ಫಾರ್ಮುಲಾ ಗೊತ್ತಿದ್ರೆ ಈ ಎಕ್ಸಾಂಪಲ್ ಬಹಳ ಸಿಂಪಲ್ಲು. ಅಂದರೆ 1/3 ಎಲ್ಲಿದೆ ನೋಡಿ, ಇಲ್ಲಿದೆ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್. ಓಕೆ, ಸೊ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಅಗೇನ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಇದೆ. ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಬರುವಂಥ ಕ್ವಶನ್ಸ್ಗಳು ಸ್ವಲ್ಪ ಅವರೇಜ್ಗಿಂತಲೂ ಸ್ವಲ್ಪ ಮೇಲೇ ಇದಾವೆ ಸ್ಟೂಡೆಂಟ್ಸ್ ಕ್ವಶನ್ಸ್ಗಳು. ಅಷ್ಟೊಂದು ಈಸಿ ಇಲ್ಲ. ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ ಸ್ವಲ್ಪ ಈಸಿ ಕ್ವಶನ್ಸ್ಗಳು ಜಾಸ್ತಿ ಇದ್ದು, ಬಟ್ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಸ್ವಲ್ಪ ಅವರೇಜ್ಗಿಂತಲೂ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇದೆ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡಬೇಕು. ಓಕೆನಾ? ಸೊ ಏನಿದೆ ನೋಡಿ, ಕ್ವಶನ್ ನಂಬರ್ 6. ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ, ಇಲ್ಲೊಂದು ಡಯಾಗ್ರಾಮ್ ಇದೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ 1 and 2. ಸ್ಟೇಟ್ಮೆಂಟ್ 1 ಹೇಳುತ್ತೆ, ದ ಗಿವನ್ ಫಂಕ್ಷನ್ ಈಸ್ ಡಿಫರೆನ್ಷಿಯೇಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಹೇಳ್ತಾರೆ. ಸೊ ಡಿಫರೆನ್ಷಿಯೇಬಲ್ ಫಂಕ್ಷನ್ ಆಗುತ್ತಾ ಇಲ್ಲಿ? ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸ್ಟೂಡೆಂಟ್ಸ್. ಯಾಕಂದರೆ ಈ ಎಡ್ಜ್ ಪಾಯಿಂಟಲ್ಲಿ ನಾವು ಟ್ಯಾಂಜೆಂಟ್ನ ಡ್ರಾ ಮಾಡಲಿಕ್ಕೆ ಆಗಲ್ಲ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಇದು ಡಿಫರೆನ್ಷಿಯೇಬಲ್ ಆಗೋದಿಲ್ಲ. ಯಾವಾಗ ಈ ಥರ ಕಾರ್ನರ್ಗಳು ಬರುತ್ತೆ ನೋಡಿ, ಆ ಪಾಯಿಂಟಲ್ಲಿ
ಕರೆಕ್ಟಾ. ಅದು ಕಂಟಿನ್ಯೂಸ್ ಇರುತ್ತೆ ಬಟ್ ಡಿಫ್ರೆನ್ಷಿಯಬಲ್ ಇರೋದಿಲ್ಲ. ಅಂದರೆ ಏನಾಯ್ತು, ಇದು ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್ ಇದೆ, ಅಂದರೆ ಇದು ಫಾಲ್ಸ್ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಎಸ್, ಆಬ್ವಿಯಸ್ಲಿ ಇದು ಮಾಡ್ ಫಂಕ್ಷನ್ ಇದೆ, ಅಂದರೆ x+1 ಇದೆ. ಸೊ ಅವಾಗ ಏನಾಗಿದೆ, ಕಂಟಿನ್ಯೂಸ್ ಇದೆ, ಎಲ್ಲಿ ಸ್ಟ್ರಕ್ಕೇ ಇಲ್ಲ ಇದು ಫಂಕ್ಷನ್. ಸೊ ಅಟ್ ಪಾಯಿಂಟ್ 0ದಲ್ಲಿನೂ ಸ್ಟ್ರಕ್ ಇಲ್ಲ, ಅಂದರೆ ಆಬ್ವಿಯಸ್ಲಿ ಏನಾಗಿದೆ, ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಅಂದರೆ ಸ್ಟೇಟ್ಮೆಂಟ್ 1 ರಾಂಗ್ ಇದೆ, ಫಾಲ್ಸ್ ಇದೆ, ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದೆ. ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡೋಣ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಅಂತ ಕೊಟ್ಟಾರೆ, ರಾಂಗ್ ಆಯಿತು. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಓಕೆ, ಇದು ಸ್ವಲ್ಪ ಕರೆಕ್ಟ್ ಅನಿಸ್ತಾ ಇದೆ. ಇಲ್ಲಿಗೆ ನಾವು ಮಾರ್ಕ್ ಮಾಡಿ ಬಿಡೋ ಹಾಗಿಲ್ಲ, ಉಳಿದಿದ್ದು ಏಕೆ ರಾಂಗ್ ಇದೆ ಅಂತ ನೋಡ್ಕೋಬೇಕಾಗತ್ತೆ. ಆಪ್ಷನ್ ಸಿ ಅಲ್ಲಿ ಏನಿದೆ ನೋಡಿ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ರಾಂಗ್ ಇದೆ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್. ಸೊ ಅಂದರೆ ಆಬ್ವಿಯಸ್ಲಿ ಆಪ್ಷನ್ ಬಿನೇ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿದೆ. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಇಷ್ಟೇ ಇರೋದು. ಸ್ವಲ್ಪ ಕೇರ್ಫುಲ್ ಆಗಿ ಡಿಟೇಲ್ ಆಗಿ ನಾವು ನೋಡ್ತಾ ಹೋದ್ವಿಲ್ಲ, ಸೊ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ಸ್ನ ಮಾಡೋದಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 7. ಇದು ಕ್ವಶನ್ ನಂಬರ್ 6 ಆಗಿತ್ತು, ಇವಾಗ ಕ್ವಶನ್ ನಂಬರ್ 7 ನೋಡಿ ಏನಿದೆ. y is equals to e raised to log x ಅಂತ ಹೇಳ್ತಾ ಇದ್ದಾರೆ. y is equals to e raised to log x, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಮೊದಲು ಇಲ್ಲಿ ಕ್ವಶನ್ ಅಬ್ಸರ್ವ್ ಮಾಡಿ, ನೀವು ಡೈರೆಕ್ಟಾಗಿ ಹಾಗೆ ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಹೋದರೆ ಆನ್ಸರ್ ಅಂತೂ ಸಿಗೋದಿಲ್ಲ, ಇಲ್ಲೇ ಇಲ್ಲ ಅಲ್ಲಿ ಆಪ್ಷನಲ್ಲಿ. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡೋಕ್ಕಿಂತಲೂ ಮುಂಚೆ ಇದು e raised to log, ಇಲ್ಲೇನಿಲ್ಲ ಅಂದರೆ ಬೇಸ್ ಇದೂ ಈನೇ ಇರುತ್ತಲ್ವಾ. ಯಾವಾಗ ಈ ಎರಡು ಬೇಸ್ಗಳು ಸೇಮ್ ಇದೆ, ಇದಕ್ಕೂ ಬೇಸ್ ಅಂತ ಹೇಳ್ತೀವಿ, ಲಾಗ್ ಆಫ್ ಎಕ್ಸ್ ಬಿ ಟು ದ ಬೇಸ್ ಇ ಅಂತಲೇ ಕರಿತೀವಿ. ಏನಿಲ್ಲ ಅಂದರೆ ಅಲ್ಲಿ ಇದೇ ಇರುತ್ತೆ. ಯಾವಾಗ ಈ ಎರಡು ಬೇಸ್ಗಳು ಸೇಮ್ ಇರುತ್ತಲ್ಲ, ಇಲ್ಲಿ ಏನಿದೆ ನೋಡಿ ಬ್ರ್ಯಾಕೆಟಲ್ಲಿ, ಅದು ನಿಮ್ಮ ಆನ್ಸರ್ ಆಗಿರುತ್ತೆ. ಅಂದರೆ y is equals to x ಆಗಿಬಿಡುತ್ತೆ ಸ್ಟೂಡೆಂಟ್ಸ್ ಇದು. ಓಕೆ, ನಿಮ್ಮ ಟೋಟಲಿ ಫಂಕ್ಷನ್ ಏನಾಗ್ಬಿಟ್ಟು ಡಿಫ್ರೆನ್ಷಿಯಲ್ ಇಕ್ವೇಷನ್ ಸ್ವಲ್ಪ ಸಾಲ್ವ್ ಮಾಡಿದ್ರೆ ನೋಡಿ, ಆಯಾ ಪಾಯಿಂಟ್ ಮಾಡಿದ್ಮೇಲೆ ಸೆಕ್ ಟ್ಯಾನ್ ಈ ಥರ ಬರುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಇಲ್ಲೇ ಬರ್ಕೊಂಡ್ಬಿಡ್ತೀವಿ, ಯಾಕಂದರೆ ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಈ ಮತ್ತೆ ಎರಡು ಬೇಸ್ಗಳು ಯಾವಾಗ ಸೇಮ್ ಆಗುತ್ತೆ, ಆಗ ಬ್ರ್ಯಾಕೆಟಲ್ಲಿ ಏನಿರುತ್ತೆ ನೋಡಿ ಅದೇ ಆನ್ಸರ್ ಬರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ, ಸೊ dy/dx ಆನ್ಸರ್ ಎಷ್ಟಾಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಆನ್ಸರ್ ಆಗುತ್ತೆ 1. ಸೊ 1 ಎಲ್ಲಿದೆ, ಆಪ್ಷನ್ ಡಿ, ಇದು ನಮ್ಮ ಕರೆಕ್ಟ್ ಆನ್ಸರ್ ಆಗಿದೆ ನೋಡಿ. ಈಸಿ ಇದೆ ಅಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇಲ್ಲೊಂದು ಕ್ವಶನ್ ಇದೆ, 8th ಒನ್. ದ ಫಂಕ್ಷನ್ ಎಫ್ ಇಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಲಾಗ್ ಆಫ್, ಅಂದರೆ y ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, ಲಾಗ್ ಆಫ್ ಸೈನ್ ಆಫ್ ಎಕ್ಸ್ ಇದೆ. ಓಕೆ, ಇನ್ಕ್ರೀಸಿಂಗ್ ಆನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಅಂದರೆ dy/dx ಅಂದರೆ f'(x) ಅಂತಲೂ ಬರೀಬೋದಲ್ವಾ. f'(x) ಅಂದರೆ ಏನಾಗಿದೆ, ಇದು ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1/x ಆಗುತ್ತೆ. ಅಂದರೆ 1/sin x ಆಗುತ್ತೆ. sin x ಎಕ್ಸ್ಟ್ರಾ ಪಾರ್ಟ್ ಇದೆ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ cos x ಆಗುತ್ತೆ. cos/sin ಅಂತಂದರೆ f'(x) ಏನಾಯಿತು, cot x ಆಯಿತು ಸ್ಟೂಡೆಂಟ್ಸ್. ಓಕೆ, cot x ಫಂಕ್ಷನ್ನು f'(x) ಅದ್ರ ಮೇಲೆ ನಾವು ಇನ್ಕ್ರೀಸಿಂಗ್ ಫಂಕ್ಷನ್ನ ನೋಡಬೇಕು. ಅಂದರೆ f'(x) ಏನಾಗಬೇಕು, ಗ್ರೇಟರ್ ದ್ಯಾನ್ 0 ಆಗಬೇಕಲ್ವಾ. ಸೊ ಗ್ರೇಟರ್ ದ್ಯಾನ್ ಅಂದರೆ ಪಾಸಿಟಿವ್ ನಂಬರ್ ಯಾವಾಗ ಬರುತ್ತೆ, ಕಾಟ್ ಫಂಕ್ಷನ್ ಗ್ರಾಫ್ ನಮ್ಗೆ ಗೊತ್ತಿರಬೇಕು, ಅಲ್ಲಿ ಮಾತ್ರ ನಮ್ಗೆ ಇನ್ಕ್ರೀಸಿಂಗ್ ಗೊತ್ತಾಗುತ್ತೆ. ಓಕೆ, ಸೊ ಈ ರಿಸಲ್ಟು ಗ್ರೇಟರ್ ದ್ಯಾನ್ 0 ಅಂದರೆ ನಾವು ಕಾಟ್ ಫಂಕ್ಷನ್ದು ನಾನು ರಫ್ಲಿ ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಪೈ ಇದೆ ಅಂತ ಅಂದ್ಕೊಳ್ಳಿ, ಅಗೇನ್ ಇಲ್ಲಿ π/2, ಅಗೇನ್ ಇಲ್ಲಿ ಪೈ, ಅಗೇನ್ ಇಲ್ಲಿ 3π/2, ಅಗೇನ್ ನೆಕ್ಸ್ಟ್ ಇಲ್ಲಿ 2π, ಈ ಥರ ಇರುತ್ತಾ. ಓಕೆ, ಸೊ ಇಲ್ಲಿ 0 ಇದೆ. ಸೊ ಗ್ರಾಫ್ ಯಾವ ಥರ ಬರುತ್ತೆ ಸ್ಟೂಡೆಂಟ್ಸ್, ಅದು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು. ಸೊ ಗ್ರಾಫ್ ಬರುವಂಥದ್ದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಈ ಥರ ಇರುತ್ತೆ, ಕರೆಕ್ಟಾ. ಅಗೇನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಈ ಥರ ಇರುತ್ತೆ. ಓಕೆ, ಸೊ ಅಗೇನ್ ನೆಕ್ಸ್ಟ್ ಈ ಥರ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಇನ್ಕ್ರೀಸಿಂಗ್ ಆಗ್ತಾ ಇದೆಯಲ್ವಾ, ಯಾವ ಒಂದು ರಿಸಲ್ಟಲ್ಲಿ, ಈ ಒಂದು 0 to π/2, 0 to π/2 ನಮ್ಮ ಆಪ್ಷನಲ್ಲಿ ಏನಾದರೂ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ, ಇಲ್ಲ 0 to π/2 ಇಲ್ಲ. ಅದು ಬಿಟ್ಟು ಮತ್ತೆ ಬೇರೆ ಯಾವುದು ರಿಸಲ್ಟಲ್ಲಿ π × 3π/2, ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಇನ್ಕ್ರೀಸಿಂಗ್ ಆಗ್ತಾ ಇದೆ ಅಲ್ವಾ. ಅಂದರೆ ಇದು ಆಪ್ಷನಲ್ಲಿ ಕೊಟ್ಟಿದ್ದಾರೆ π to 3π/2, ಎಸ್ ಇಲ್ಲಿದೆ. ಸೊ ಅಂದರೆ ಇದು ನಿಮ್ಮದು ಕರೆಕ್ಟ್ ಆನ್ಸರ್ ಆಗಿದೆ, π to 3π/2. ಉಳಿದಿದ್ದನ್ನೆಲ್ಲನೂ ರಾಂಗ್ ಆನ್ಸರ್ ಇದೆ. 0 to π ಅಂದ್ರೆ ಆಬ್ವಿಯಸ್ಲಿ ಇಲ್ಲ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಸ್ಟೂಡೆಂಟ್ಸ್. ಇವಾಗ ನಾನು ಕ್ವಶನ್ ನಂಬರ್ 9 ಸಾಲ್ವ್ ಮಾಡ್ತಾ ಇದ್ದೀನಿ. ಏನಿದೆ, ಇಂಟಿಗ್ರೇಷನ್ ಆಫ್ 1/x ಇಂಟು √(x²) -1 dx ಅಂತಿದೆ. ಓಕೆ, ಸೊ ಇದನ್ನು ಅವ್ರು ಕೇಳಿರೋದು ಡೈರೆಕ್ಟ್ ಫಾರ್ಮುಲಾನೇ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಸೊ ಇದ್ರ ಫಾರ್ಮುಲಾ ಏನಿದೆ, sec ಇನ್ವರ್ಸ್ ಆಫ್ x + c ಇದೆ. ಓಕೆ, ಸೊ ನಮ್ಗೆ ನೆನಪಿಲ್ಲ ಅಂದರೆ ಅಟ್ಲೀಸ್ಟ್ sec ಇನ್ವರ್ಸದು ಫಾರ್ಮುಲಾ ಡಿಫ್ರೆನ್ಷಿಯೇಷನ್ ಏನಿದೆ, 1/x ಇಂಟು √(x²) -1, ಕರೆಕ್ಟ್ ಅಲ್ವಾ. ಸೊ ಈ ಥರ ನಾವು ಚೆಕ್ ಮಾಡಬೇಕು. ಇಲ್ಲಿ ಏನಾದರೂ ಮೈನಸ್ ಬಂದಿದ್ರೆ ಅದು ಕೊಸೆಕ್ ಇನ್ವರ್ಸ್ ಆಗ್ತಾ ಇತ್ತು, ಬಟ್ ಇಲ್ಲಿ ಪ್ಲಸ್ ಇದೆ ಅಂದರೆ ಸೆಕ್ ಇನ್ವರ್ಸ್. ಇಲ್ಲಿದೆ, ಅದು ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಅದಾಯ್ತಲ್ವಾ, ಈಸಿ ಇದೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 10 ಏನು ನೋಡಿದೆ, ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಫ್ ದ ಫಂಕ್ಷನ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ dy/dx ಇಸ್ ಈಕ್ವಲ್ಸ್ ಟು f of x, y ಅಂತ ಹೇಳ್ತಾ ಇದ್ದಾರೆ. ಓಕೆ,
ಅಗೇನ್ said to be homogeneous if f of x, y is a homogeneous function of the degree ಅಂತ ಕೇಳಿದ್ದಾರೆ. ಆಕ್ಚುಲಿ ಏನಿದೆ ಇಲ್ಲಿ ಫಾರ್ಮುಲಾದೊಳಗೆ ಏನು ಬರುತ್ತೆ ಅಂದರೆ dy by dx is equal lambda raised to n f of x, y ಇದ್ದಾಗ ಅಲ್ಲಿ ಏನಾಗಿರುತ್ತೆ ಡಿಗ್ರಿ n ಆಗಿರುತ್ತೆ. ಓಕೆ, ಇಲ್ಲಿ ಈ ಲ್ಯಾಂಬ್ಡಾ ಈ ಕಾನ್ಸೆಪ್ಟೇ ಬಂದಿಲ್ಲ ಇದರಲ್ಲಿ ಇಲ್ಲ ಅಂತಂದ್ರೆ ಆಕ್ಚುಲಿ ಇಲ್ಲಿ ಏನಾಗಿರುತ್ತೆ ಸ್ಟೂಡೆಂಟ್, ಇದು ಲ್ಯಾಂಬ್ಡಾ ರೇಸ್ ಟು 0 ಆಗಿರುತ್ತೆ. ಲ್ಯಾಂಬ್ಡಾ ರೇಸ್ ಟು 0 ಆನ್ಸರ್ ಏನಾಗುತ್ತೆ 1 ಆಗುತ್ತೆ. ಅಂದರೆ ಡಿಗ್ರಿ ಏನಾಗಿದೆ ಅನ್ನಂಗೈತಿ ಇಲ್ಲಿ 0 ಆಗಿದೆ ಸ್ಟೂಡೆಂಟ್ಸ್. ಅಂದರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರು. ಓಕೆ, ಲ್ಯಾಂಬ್ಡಾ ಇಲ್ಲಿ ಟೋಟಲಿ ಅವ್ರು ಕೊಟ್ಟಿಲ್ಲ ಅಂತಂದರೆ ಸೊ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಏನಿಲ್ಲ ಅಂದರೆ ಲ್ಯಾಂಬ್ಡಾ ರೇಸ್ ಟು 0 ಇರುತ್ತೆ ಅಲ್ಲಿ ಅಂತ. ಓಕೆ, ಇಲ್ಲಿ ಎನ್ ಅಂತ ಕೊಟ್ಟಿದ್ರೆ ಆಬ್ವಿಯಸ್ಲಿ ನಾವು ಆರಾಮಾಗಿ ಬರಿಬೋದಾಗಿತ್ತು, ಇದರದ್ದು ಡಿಗ್ರಿ 1 ಇದೆ ಎನ್ ಇದೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ದ ಪ್ರೊಜೆಕ್ಷನ್ ವ್ಯಾಕ್ಟರ್ ಕೊಟ್ಟಿದ್ದಾರೆ, ಇದು ಆನ್ ವೈ ಆಕ್ಸಿಸ್ ಅಂತ ಹೇಳ್ತಾರೆ. ಇದು ಕೂಡ ಈಸಿಯೆಸ್ಟ್ ಇದೆ. ಪ್ರೊಜೆಕ್ಷನ್ ವ್ಯಾಕ್ಟರ್ ಆನ್ ವೈ ಆಕ್ಸಿಸ್ ಅಂತ ಹೇಳಿದ್ರೆ ನಾವು ಜೇದು ಕೋಆರ್ಡಿನೇಟ್ ಏನಿದೆ ನೋಡಿ ಕಾಂಪೋನೆಂಟ್ಸು, ಅದು ನಮ್ದು ಇಲ್ಲಿ ಆನ್ಸರ್ ಆಗುತ್ತೆ. ಜೇದು ಕಾಂಪೋನೆಂಟ್ ಏನಿದೆ ಇಲ್ಲಿ 3 ಇದೆ, ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸಪೋಸ್ ಅವ್ರೇನಾದರೂ ಆನ್ ಎಕ್ಸ್ ಆಕ್ಸಿಸ್ ಅಂತ ಕೇಳಿದರೆ ಎಕ್ಸ್ ಅಂದರೆ ಐ ಜೊತೆ ಏನಿದೆ ಅದನ್ನ ಬರೀಬೇಕು. ಝೆಡ್ ಆಕ್ಸಿಸ್ ಅಂತ ಕೇಳಿದರೆ ಕೆ ಜೊತೆ ಏನಿದೆ 2 ಅಂತ ಅದನ್ನು ಬರೀಬೇಕಾಗಿರುತ್ತೆ. ಓಕೆ, ಈಸಿಯೆಸ್ಟ್ ಇದೆ. ಪ್ರೊಜೆಕ್ಷನ್ ವ್ಯಾಕ್ಟರ್ ಆನ್ ಎ ಆನ್ ವೈ ಆಕ್ಸಿಸ್ ಅಂತ ಹೇಳಿದರೆ, ಅಂದರೆ ಇನ್ನೊಂದು ವ್ಯಾಕ್ಟರ್ ಕೊಟ್ಟಿಲ್ಲ ಅವರು, ಅದನ್ನೇ ವೈ ಆಕ್ಸಿಸ್ ಮೇಲೆ ಇದೆ ಅಂದರೆ ಆಬ್ವಿಯಸ್ಲಿ ಎಕ್ಸ್ ಮತ್ತು ಝೆಡ್ ಎಲ್ಲನೂ 0 ಆಗಿಬಿಡುತ್ತೆ, ಉಳಿದಿರೋದು ವೈ ಮಾತ್ರ, ಅಂದರೆ ಜೆದ್ ರಿಸಲ್ಟ್ ಬರೋದಿರುತ್ತೆ. ಓಕೆ, ಈಸಿ ಇದೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಯೂನಿಟ್ ವ್ಯಾಕ್ಟರ್ ಇನ್ ದ ವ್ಯಾಕ್ಟರ್, ಸೊ ಇದಂತೂ ಈಸಿಯೆಸ್ಟ್ ಕ್ವಶನ್. ಯೂನಿಟ್ ವ್ಯಾಕ್ಟರ್ ಏನಿದೆ ಇನ್ ದ ಡೈರೆಕ್ಷನ್ ಆಫ್ ಅ ವ್ಯಾಕ್ಟರ್ ಅಂದರೆ ಎ ಕ್ಯಾಪ್ ಅಂತ ತಗೋತೀವಲ್ವಾ ನಾವು. ಓಕೆ, ಎ ಕ್ಯಾಪ್ ಇಸ್ ಈಕ್ವಲ್ಸ್ ಟು ವ್ಯಾಕ್ಟರ್ ಎ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವ್ಯಾಕ್ಟರ್ ಎನ ಅಂತ ಬರಿತೀವಿ. ಓಕೆ, ನಾವು ವ್ಯಾಕ್ಟರ್ ಎ ಅಂತೂ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಜಸ್ಟ್ ಇದು ಮ್ಯಾಗ್ನಿಟ್ಯೂಡ್ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡಿ. ಏನಿದೆ ಕಾಂಪೋನೆಂಟ್ಸು, ಇಲ್ಲಿ ಏನಿಲ್ಲ 1 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. 1 ಸ್ಕ್ವೇರ್ ಆನ್ಸರ್, ಅಗೇನ್ 1 ಸ್ಕ್ವೇರ್, ಅಗೇನ್ 2 ಸ್ಕ್ವೇರ್ ಅಂತಂದ್ರೆ ಏನಾಗುತ್ತೆ ನೋಡಿ, ಇದು ವ್ಯಾಕ್ಟರ್ ಎಗೆ ಆ್ಯಸ್ ಇಟ್ ಈಸ್ ಬರೀರಿ. 1 ಸ್ಕ್ವೇರ್ ಅಂದರೆ 1 + 1, 2 ಸ್ಕ್ವೇರ್ ಆನ್ಸರ್ 4, 4 + 1 5, 5 + 1 6. ಅಂದರೆ ವ್ಯಾಕ್ಟರ್ ಎ ಡಿವೈಡ್ ಬೈ √6 ಎಲ್ಲಿದೆ ನೋಡಿ, √6 ಇದೆಲ್ಲ ಎಲ್ಲನೂ ರಾಂಗ್ ಇದೆ, ಇದು ಕರೆಕ್ಟ್ ಇದೆ. ಸೊ ಇನ್ನೊಂದ್ರೆ ವ್ಯಾಕ್ಟರ್ ಎ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಈಸಿ ಇದೆನಾ? ಎಸ್. ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಇದೆ. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 13. ಇದು 13 ಕ್ವಶನ್ ಏನಿದೆ ನೋಡಿ, ದ ಇಕ್ವೇಷನ್ ಆಫ್ ದ ಲೈನ್ ಪ್ಯಾರಲಲ್ ಟು ದಿ ಎಕ್ಸ್ ಆಕ್ಸಿಸ್ ಆ್ಯಂಡ್ ಪಾಸಿಂಗ್ ಥ್ರೂ ದ ಒರಿಜಿನ್ ಅಂತ ಹೇಳ್ತಾರೆ. ಸೊ ಮೊದಲಿಗೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನ ನೋಡಿ ಸ್ಟೂಡೆಂಟ್ಸ್, ಎಲ್ಲನೂ ಕಾರ್ಟಿಷಿಯನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಅಂದರೆ ಕಾರ್ಟಿಷಿಯನ್ ಫಾರ್ಮ್ ಏನಿದೆ, x - x1 ಡಿವೈಡ್ ಬೈ a is equals to y - y1 ಡಿವೈಡ್ ಬೈ b is equals to z - z1 ಡಿವೈಡ್ ಬೈ c. ಓಕೆ, ಅವ್ರೇನು ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ಲೈನ್ ಈಸ್ ಪಾಸಿಂಗ್ ಥ್ರೂ ದಿ ಒರಿಜಿನ್. ಪಾಯಿಂಟ್ ಏನಾಗಿದೆ, ಒರಿಜಿನಿಂದ ಪಾಸ್ ಆಗಿದೆ, ಅಂದರೆ x1 y1 z1 ಏನಾಗಿದೆ ಅನ್ನೋಂಗಾಯ್ತು 0 ಆಗಿದೆ. ಪಾಸಿಂಗ್ ಥ್ರೂ ಒರಿಜಿನ್ ಅಂದರೆ ಈ 3 ರಿಸಲ್ಟ್ಸ್ಗಳು 0 ಆಗಿಬಿಡ್ತು, ಅಂದರೆ ಒರಿಜಿನ್ ಅಂದರೆ 0 ಆಯಿತು. ಅಂದರೆ ಉಳಿತೇನು x ಡಿವೈಡ್ ಬೈ ಬರೀಬೇಕು y z ಮಾತ್ರ ಉಳಿದಿರುವಂಥದ್ದು. ಇನ್ನು ಕೆಳಗಡೆ ನೋಡಿ, ಆಮೇಲೆ ಏನು ಹೇಳ್ತಾರೆ, ಇದು ಲೈನ್ ಪ್ಯಾರಲಲ್ ಟು ದಿ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಾರೆ. ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ ಅಂತ ನಂಗಾಯ್ತು. ಎಕ್ಸ್ ಆಕ್ಸಿಸ್ ಅಂದರೆ ಪಾಯಿಂಟ್ ಏನು ಜಸ್ಟ್ ಐ ಮಾತ್ರ ಉಳಿಯುತ್ತಲ್ವಾ, ಇದು ಎಕ್ಸ್ ಆಕ್ಸಿಸ್. ಈ ಎಕ್ಸ್ ಆಕ್ಸಿಸ್ ಪಾಯಿಂಟ್ ಅಂದರೆ ಇಲ್ಲಿ ಪಾಯಿಂಟ್ ಏನಿರುತ್ತೆ 1, 0, 0 ಈ ಥರ ಇರುತ್ತಲ್ವಾ ಸ್ಟೂಡೆಂಟ್. ಅಂದರೆ ಎಕ್ಸ್ ಪಾಯಿಂಟ್ ಮಾತ್ರ ಎಕ್ಸಿಸ್ಟ್ ಆಗುತ್ತೆ, ಅಂದರೆ ಎಕ್ಸ್ ಡಿವೈಡ್ ಬೈ 1, ವೈದು 0 ಇರುತ್ತೆ, ಜೆಡ್ಡು 0 ಆಗಿರುತ್ತೆ. ಕರೆಕ್ಟಾ? ಅಂದರೆ ಇದು ನಮ್ಮದು ಆನ್ಸರ್ ಆಗಿದೆ. ಎಲ್ಲಿದೆ ನೋಡಿ ಇದು ಆಪ್ಷನ್ನು, ಆಪ್ಷನ್ ಬಿ ಎಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಎಸ್. ಸೊ ನಾನು ಇವಾಗ ನೆಕ್ಸ್ಟು ಕ್ವಶನ್ ನಂಬರ್ 14ಗೆ ಹೋಗ್ತಾ ಇದ್ದೀನಿ. ಪ್ರೊಬ್ಯಾಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ಬಿ ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕಂಡೀಷನ್ ಪ್ರೊಬ್ಯಾಬಿಲಿಟಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ a' ಗಿವನ್ ಬೈ ಬಿ ಅಂತ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ನಮಗೆ ಏನು ಗೊತ್ತಿದೆ ಕಂಡೀಷನ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ, ಅದನ್ನು ಇಲ್ಲಿ ಅಪ್ಲೈ ಮಾಡೋಣ. ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ a' ಇಂಟರ್ಸೆಕ್ಷನ್ ಬಿ ಡಿವೈಡ್ ಬೈ ಗಿವನ್ ಬೈ ಏನಿದೆ ಅದು ಕೆಳಗಡೆ ಡಿವೈಡ್ ಬೈ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, a' ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ಏನು, ವೆನ್ ಡಯಾಗ್ರಾಮ್ನಲ್ಲಿ ಡ್ರಾ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇದು ಎ ಇದೆ ಅಂತ ಅನ್ಕೊಳ್ಳೋಣ, ಇದು ಬಿ ಇದೆ. a' ಇಂಟರ್ಸೆಕ್ಷನ್ ಬಿ ಅಂತಂದರೆ ಬಿ ಬಟ್ ನಾಟ್ ಎ ಅಂದ ಹಾಗೆ, ಅಥವಾ ಇದನ್ನು ನಾವು ಈ ಥರನೂ ಕರಿಬೋದು, ಬಿ ಮೈನಸ್ ಎ ಅಂತಾನು ಕರಿಬೋದು. ಬಿ ಬಟ್ ನಾಟ್ ಎ, ಅದು ಎಲ್ಲಿ ಬರುತ್ತೆ, ಈ ಏರಿಯಾದಲ್ಲಿ. ಓಕೆ ಸ್ಟೂಡೆಂಟ್ಸ್, ಈ ಅಬ್ಸರ್ವ್ ಮಾಡಿ, ಈ ಏರಿಯಾನ ನಾವು ಫೈಂಡ್ ಮಾಡಬೇಕಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ, ಬಿ ಮೈನಸ್ ಎ. ಸೊ ಇದನ್ನು ನಾವು ಫೈಂಡ್ ಮಾಡ್ಕೋಬೇಕಂದ್ರೆ ಕಂಪ್ಲೀಟ್ ಬಿ ಅಲ್ಲಿ, ಈ ಕಂಪ್ಲೀಟ್ ಬಿ ಸೆಟ್ಟಲ್ಲಿ ನಾನು ಏನು ಸಬ್ಸ್ಟ್ರಾಕ್ಟ್ ಮಾಡ್ಕೊತಾ ಇದ್ದೀನಪ್ಪ ಅಂತಂದರೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿನ ಸಬ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ಈ ಶೇಡೆಡ್ ರೀಸನ್ ಸಿಗುತ್ತಲ್ವಾ ಇವಾಗ. ಓಕೆ, ಸೊ ಅದನ್ನೇ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಏನು, ಪ್ರೊಬ್ಯಾಬಿಲಿಟಿ ಆಫ್ a' ಇಂಟರ್ಸೆಕ್ಷನ್ ಕಂಪ್ಲೀಟ್ ಬಿ ಸೆಟ್ಟು, ಪ್ರೊಬ್ಯಾಬಿಲಿಟಿ ಆಫ್ ಬಿ ಅಲ್ಲಿ ಮೈನಸ್ ಇಂಟರ್ಸೆಕ್ಷನ್, ಇದನ್ನ ತೆಗೆದುಬಿಡ್ಬೇಕು. ಇವಾಗ ನೋಡಿ ಇದು ಪೂರ ಬಿ ಇದೆ, ಬಿ ಅಲ್ಲಿ ಇಂಟರ್ಸೆಕ್ಷನ್ ಪಾರ್ಟ್ ತೆಗೆದುಬಿಟ್ನೆ ಅಂದರೆ ಉಳಿಯೋದು ಈ ಶೇಡೆಡ್ ಪಾರ್ಟ್ ಅಲ್ವಾ. ಸೊ ಹಾಗಾಗಿ ಇಂಟರ್ಸೆಕ್ಷನ್ ಪಾರ್ಟ್ನ ನಾನು ಸಬ್ಟ್ರಾಕ್ಟ್ ಮಾಡ್ಕೋತೀನಿ. ಕೆಳಗಡೆ ಆಸ್ ಇಟ್ ಈಸ್ ಪಿ ಆಫ್ ಬಿನ ಬರ್ಕೊಳ್ಳೋಣ. ಓಕೆ, ಪಿ ಆಫ್ ಬಿ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ಎಷ್ಟಿದೆ, ಪಿ ಆಫ್ ಬಿ 0.5 ಇದೆ, ಮೈನಸ್ ಇಂಟರ್ಸೆಕ್ಷನ್ 0.25 ಇದೆ, ಡಿವೈಡ್ ಬೈ
0.5. 0.5 ಮೈನಸ್ 0.25 ಅಂದರೆ ಎಕ್ಸಾಕ್ಟ್ಲಿ ಅರ್ಧ ತೆಗೆದ ಹಾಗೆ 0.25 ಆಗುತ್ತೆ ಡಿವೈಡ್ ಬೈ 0.5. ಓಕೆ, ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಂಡು ರೀತಿ ಬರಿಬೋದು. 25 ಡಿವೈಡ್ ಬೈ 50 ಅಂತ ಹೇಳಿ 25 1 25 2 ಅಂದರೆ 1/2 ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಮೇನ್ ಈ ಫಾರ್ಮುಲಾ ನಮ್ಗೆ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಓಕೆ, ಬಿ ಮೈನಸ್ ಸಿ ಇದು ಯಾವ ಥರ ಮಾಡ್ತೀವಿ. ಎ ಮೈನಸ್ ಬಿ ಕೇಳಿತ್ತಂದರೆ ಆಗ ಪೂರಾ ಎ ಅಲ್ಲಿ ಇಂಟರ್ಸೆಕ್ಷನ್ನ ತೆಗಿಬೇಕು ಅಂತ ಅರ್ಥ. ಸೊ ಅಂದರೆ ಎಲ್ಲಿದೆ ನೋಡಿ 1/2 ಆಪ್ಷನ್ ಎ. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ಇದು ಲಾಸ್ಟ್ ಕ್ವಶನು MCQ ಅಲ್ಲಿ. ಏನೇ ನೋಡಿ, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ ಅಂತ ಹೇಳ್ತಾರೆ. ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ. ದೆನ್ ಏನು ಫೈಂಡ್ ಮಾಡಿ ಅಂತ ಹೇಳ್ತಾರೆ ಅವರು, ಎ ಗಿವನ್ ಬೈ ಬಿ ಅಂತ ಹೇಳ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಕಂಡೀಷನ್ ಇಂಡಿಪೆಂಡೆಂಟ್ ಇವೆಂಟ್ ಅಂತ. ಅಂದರೆ ಇದು ಫಾರ್ಮುಲಾ ನಾನು ಇಲ್ಲಿ ಬರೋದು ಏನಾಗುತ್ತೆ, ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ ಸ್ಟೂಡೆಂಟ್, ಡಿವೈಡ್ ಬೈ ಪಿ ಆಫ್ ಬಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಇಂಟರ್ಸೆಕ್ಷನ್ದು ಫಾರ್ಮುಲಾ ಏನಾಗುತ್ತೆ, ಇಂಡಿಪೆಂಡೆಂಟ್ ಇವೆಂಟ್ ಆಗಿತ್ತಂದರೆ ಅಲ್ಲಿ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಗಿರುತ್ತೆ. ಸೊ ಇಲ್ಲಿ ಕ್ವಶನ್ನ ಪ್ರಾಪರಾಗಿ ಅಬ್ಸರ್ವ್ ಮಾಡಬೇಕು. ಅವ್ರು ಎ ಇಂಟು ಬಿ ಕೊಟ್ಟಿದ್ರೆ ಡೈರೆಕ್ಟಾಗಿ ಇಂಟರ್ಸೆಕ್ಷನ್ ಫಾರ್ಮುಲಾ ಬರೀಬೋದಿತ್ತು. ಬಟ್ ಅವ್ರು ಎ ಗಿವನ್ ಬೈ ಬಿ ಕೇಳಿದ್ದಾರೆ. ಬಾ ಸ್ಟೂಡೆಂಟ್ಸು ಏನು ಮಾಡಿಬಿಡ್ತೀರಾ, ಫಾಸ್ಟಲ್ಲಿ ಸಾಲ್ವ್ ಮಾಡುವಾಗ ಇದು ಎ ಇಂಟರ್ಸೆಕ್ಷನ್ ಬಿನೇ ಇದೆ ಅಂತ ಅಂದ್ಕೊಂಡು ಸಾಲ್ವ್ ಮಾಡಿಬಿಟ್ಟು ಎರಡು ಮಲ್ಟಿಪ್ಲೈ ಮಾಡಿ ಡಿವೈಡ್ ಬೈ ಮಲ್ಟಿಪ್ಲೈ ಮಾಡಿ 4 3 ಮಾಡಿದರೆ 12 ಆಗುತ್ತೆ. 0.12 ಅಂತ ಬರೀತೀರಾ, ಅದು ರಾಂಗ್ ಇದೆ. ಇಲ್ಲಿ ಅವ್ರು ಏನು ಕೇಳಿದ್ದಾರೆ ಅದನ್ನು ಬರೀಬೇಕಾಗಿರೋದು. ಸೊ ಇದು ಇಂಟರ್ಸೆಕ್ಷನ್ ಇಂಡಿಪೆಂಡೆಂಟ್ ಇವೆಂಟ್ ಫಾರ್ಮುಲಾ ಬರೋದು. ಕೆಳಗಡೆ ಪಿ ಆಫ್ ಬಿನ ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಇವಾಗ ಇದು ಎರಡು ಕ್ಯಾನ್ಸಲ್ ಆಗಿಬಿಡ್ತು. ಜಸ್ಟ್ ಪಿ ಆಫ್ ಎದ ಆನ್ಸರ್ ಏನಿದೆ 0.3 ಇದೆ ಸ್ಟೂಡೆಂಟ್. 0.3 ಇಸ್ ದ ಕರೆಕ್ಟ್ ಆನ್ಸರ್. ಅಂದರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಯಾರೆಲ್ಲ ಇದನ್ನು ಮಾರ್ಕ್ ಮಾಡಿರ್ತೀರಿ ನೋಡಿ, ಟೋಟಲ್ ಇದು ರಾಂಗ್ ಆನ್ಸರ್ ಆಗುತ್ತೆ. ಓಕೆ, ಎ ಗಿವನ್ ಬೈ ಬಿ. ಸೊ 0.3 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಇದೆನಾ? ಸೊ ಇಲ್ಲಿಗೆ ಈ ಎಲ್ಲ MCQಸ್ಗಳು ಕಂಪ್ಲೀಟ್ ಆದವು ಸ್ಟೂಡೆಂಟ್ಸ್. ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಬಿಡೋಣ. ಓಕೆ, ಸೊ ನೋಡಿ ಏನೇನಿದೆ ಫಿಲ್ ಇನ್ ದ ಬ್ಲ್ಯಾಂಕ್ಸು. ಮೊದಲಿಗೆ ಎಲ್ಲ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗಿ. ಏನಿದೆ ಫಸ್ಟ್ ಒನ್, ದ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ 5/3 ಆ್ಯಂಡ್ ಸೈನ್ ಇನ್ವರ್ಸ್. ಫಸ್ಟ್ ಇದನ್ನು ನಾನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೈನ್ ಇನ್ವರ್ಸ್ದು ಯಾವುದು ವ್ಯಾಲ್ಯೂ 1/2 ಆಗುತ್ತೆ, 30 ಡಿಗ್ರಿ ಇದಲ್ವಾ. ಸೊ 30 ಡಿಗ್ರಿ ಅಂದರೆ 5/6. ಓಕೆ, ಸೊ ಇದನ್ನು ನಾನು ಇಲ್ಲಿ ಇನ್ನೊಂದ್ಸತಿ ಬರೀತಾ ಇದ್ದೀನಿ. ಕಾಸ್ ಆಫ್ ಇದು 5/3 ಪ್ಲಸ್ ಅಂದರೆ ಇದು ಆನ್ಸರ್ ಆಯಿತು 5/6 ಆಯ್ತಲ್ವಾ. ಎಸ್. ಸೊ 5/6 5/3 ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಕಾಸ್ ಆ್ಯಸ್ ಇಟ್ ಇದು 6 LCM ಆಗುತ್ತೆ. ಅಂದರೆ ಇದು 2π ಪ್ಲಸ್ 5 ಅಂದರೆ 3π. ಸೊ 3 1 3 2 ಅಂದರೆ ಫೈನಲ್ ಆಗಿ ಏನು ಉಳಿತು ನೋಡಿ ಸ್ಟೂಡೆಂಟ್ಸ್, ಕಾಸ್ ಆಫ್ 5/2 ಉಳಿತು ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಾ? 6 LCM ತೊಗೊಂಡೆ ಅಲ್ಲಿ 2π ಪ್ಲಸ್ 5 ಅಂದರೆ 3π. 3 1 3 2 ಅಂದರೆ ಕಾಸ್ ಆಫ್ 5/2. ಕಾಸ್ 5/2 ಅಂದರೆ ಕಾಸ್ 90 ಡಿಗ್ರಿ. ಕಾಸ್ 90 ಡಿಗ್ರಿ ಆನ್ಸರ್ ಏನಿದೆ, ಕಾಸ್ 90 ಡಿಗ್ರಿ ಆನ್ಸರ್ ಇದೆ 0. ಕಾಸ್ 90 ಡಿಗ್ರಿ ಆನ್ಸರ್ ಏನಿದೆ 0. ಅಂದರೆ ಇಲ್ಲಿ 0 ಕಂಪ್ಲೀಟ್ಲಿ ಬುಕ್ ಆಯ್ತು. ಇವಾಗ ಇದು 16th ಆನ್ಸರ್ ಆಗಿದೆ. ಕರೆಕ್ಟಾ? ನೆಕ್ಸ್ಟ್ ಒನ್ 17th ಕ್ವಶನ್ನ ಸಾಲ್ವ್ ಮಾಡೋಣ. ನಂಬರ್ ಆಫ್ ಪಾಯಿಂಟ್ಸ್ ಅಟ್ ವಿಚ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದೆ. ಅಗೇನ್ ಹೇಳ್ತಿದ್ರೆ ಡಿಸ್ಕಂಟಿನ್ಯೂಯಸ್ ಇನ್ ದ ಇಂಟರ್ವಲ್ -2 to 2. -2 to 2 ಇವಾಗ ನಾವು ಗ್ರೇಟ್ ಇಂಟಿಜರ್ ಫಂಕ್ಷನ್ ಯಾವಾಗ ಡಿಸ್ಕಂಟಿನ್ಯೂಸ್ ಆಗುತ್ತೆ, ಇಂಟೀಜರ್ ಪಾಯಿಂಟಲ್ಲಿ ಏನಾಗಿರುತ್ತೆ, ಡಿಸ್ಕಂಟಿನ್ಯೂಸ್ ಇರುತ್ತೆ. ಬಿಟ್ಟು ಉಳಿದಿರೋದೆಲ್ಲ ರಿಯಲ್ ನಂಬರ್ಗಳು ಕಂಟಿನ್ಯೂಸ್ ಇರುತ್ತೆ. ಸೊ ಇವಾಗ ಇಂಟೀಜರ್ ಪಾಯಿಂಟ್ಸ್ಗಳು ಯಾವೆಲ್ಲ ಬರುತ್ತೆ, -2 ಆದಮೇಲೆ ನೆಕ್ಸ್ಟ್ ಯಾವ್ದು ಬರುವಂಥದ್ದು ಸ್ಟೂಡೆಂಟ್ಸ್, -1 ಬರುತ್ತೆ, ಅಗೇನ್ 0 ಬರುತ್ತೆ, ಅಗೇನ್ 1 ಬರುತ್ತೆ, ಅಗೇನ್ 2 ಅಂತೂ ಬರೋಲ್ಲ. ಯಾಕಂದರೆ ಓಪನ್ ಇಂಟರ್ವಲ್ ಇದೆ. ಇವೆರಡು ತೊಗೊಳ್ಳೋ ಹಾಗಿಲ್ಲ. ಅಂದರೆ ಟೋಟಲ್ ಎಷ್ಟು ನಂಬರ್ಗಳಲ್ಲಿ ಡಿಸ್ಕಂಟಿನ್ಯೂಸ್ ಇದೆ, 3 ಪಾಯಿಂಟ್. ಅಂದರೆ ಆನ್ಸರ್ ಆಯಿತು 3. ಅಂದರೆ ಇದು ಕೂಡ ಬ್ಲಾಕ್ ಆಯಿತು. ಇದು 17th ಆನ್ಸರ್ ಆಗಿದೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 18. ಸೈನ್ ಇನ್ವರ್ಸ್ ಆಫ್ x/2 ಮೈನಸ್ ಕಾಸ್ ಇನ್ವರ್ಸ್ ಆಫ್ x/2. ಸೊ ಇಲ್ಲಿ ನಾವು ಮೊದಲಿಗೆ ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಏನಿದೆಯಪ್ಪ ಅಂದರೆ ಇಲ್ಲಿ ಮೈನಸ್ನ ನಾನು ಕಾಮನ್ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಆಗೇನಾಗಿಬಿಡುತ್ತೆ ಸ್ಟೂಡೆಂಟ್ಸ್, ಇದು ಅಬ್ಸರ್ವ್ ಮಾಡಿ, ಕಾಸ್ ಸ್ಕ್ವೇರ್ x/2 ಮೈನಸ್ ಸೈನ್ ಸ್ಕ್ವೇರ್ x/2 ಆಗಿಬಿಡುತ್ತೆ. ಓಕೆ, ಇಲ್ಲಿ 0 to π/2 ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಓಕೆ, ಸೊ ಇದು ನಮ್ಮದು ಫಾರ್ಮುಲಾ ಇದೆ. ಯಾವುದು ಟಿಗ್ನಾಮೆಟ್ರಿ ಫಾರ್ಮುಲಾ. ಏನು 0 to π/2 ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ, ಮೈನಸ್ನ ಹೊರಗಡೆ ಇಟ್ಕೊಳ್ಳಿ. ಕಾಸ್ 2x ಫಾರ್ಮುಲಾ ಏನಿದೆ ನೋಡಿ, ಕಾಸ್ ಸ್ಕ್ವೇರ್ x ಮೈನಸ್ ಸೈನ್ ಸ್ಕ್ವೇರ್ x. ಅದು ಕಾಸ್ 2x ಇದ್ದಾಗ ಇಲ್ಲಿ x/2 ಇದೆ ಅಂದರೆ ಜಸ್ಟ್ ಇದಾಯಿತು ಕಾಸ್ x. ಕರೆಕ್ಟ್ ಅಲ್ವಾ? 2x ಬರಲ್ಲ, 2 ಬದಲಿ ಏನಾಗಿತ್ತು ಇಲ್ಲಿ x/2 ಬಂದಿದೆ ಅಲ್ವಾ. ಸೊ ಹಾಗಾಗಿ x ಆಯಿತು. ಸೊ ಕಾಸ್ x ಇಂಟಿಗ್ರೇಷನ್ ಮೈನಸ್ ಹೊರಗಡೆ ಇಡಿ, ಕಾಸ್ x ಇಂಟಿಗ್ರೇಷನ್ ಏನಾಗುತ್ತೆ, ಸೈನ್ x ಆಗುತ್ತೆ. ಓಕೆ, ಸೈನ್ ಎಕ್ಸ್ಗೆ ನಾವು ಇಲ್ಲಿ ಅಪ್ಲೈ ಮಾಡಬೇಕು 0 to π/2. ಸೊ π/2 ಅಂದರೆ 90 ಡಿಗ್ರಿ ಅಲ್ವಾ. ಸೊ ಸೈನ್ ಆಫ್ 90 ಮೈನಸ್ ಸೈನ್ 0, ಇದು ಮೈನಸ್ ಕೂಡಿ ಪ್ಲಸ್ ಆಗಿಬಿಡುತ್ತೆ. ಸೈನ್ 0 ಆಗುತ್ತೆ. ಕಾಸ್ ಸೈನ್ ಆಫ್ 90 ಡಿಗ್ರಿ ಏನಾಗುತ್ತೆ ಸ್ಟೂಡೆಂಟ್ಸ್, 1 ಆಗುತ್ತೆ. ಹೊರಗಡೆ ಒಂದು -1 ಇದೆ. ಅಂದರೆ ಟೋಟಲ್ ಆಗಿದ್ರೆ ಆನ್ಸರ್ ಬಂತು -1. ಅಂದರೆ ಎಲ್ಲಿ ಬರೀಬೇಕಾಗಿತ್ತು ಇದ್ರ ಆನ್ಸರು, ಇದ್ರ ಇಲ್ಲೇ ಬರೀತಾ ಇದೆ ನೋಡಿ ಸ್ಟೂಡೆಂಟ್ಸ್, -1 ಆಗಿದೆ. 18th ಆನ್ಸರ್ -1. ಇದು ನಿಮ್ಮದು 18th ಆನ್ಸರ್ ಆಗಿದೆ.
ಆಗ್ತಾಯ್ತಲ್ವ ಯಾವ ಥರ ಮಾಡಿದ್ವಿ ಅಂತ ಹೇಳಿ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 19. ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಇಲ್ಲಿ ಸ್ವಲ್ಪ ಇದಕ್ಕೆ ಸ್ಪೇಸ್ ಬೇಕಾಗತ್ತೆ. 2a ಮೈನಸ್ 3b, ಇದಕ್ಕೆ ನಾನು ಕ್ರಾಸ್ ಪ್ರಾಡಕ್ಟ್ ಮಾಡ್ಕೋಬೇಕಾಗಿರುವಂಥದ್ದು 3a ಮೈನಸ್ 2b, ಕರೆಕ್ಟ್ ಅಲ್ವಾ? ಓಕೆ, ಸೊ ಇವಾಗ ನಾವು ಬರೀಬೇಕಾಗಿರೋ ಲ್ಯಾಂಬ್ಡಾ ಇಂಟು ಫಸ್ಟ್ಗೆ ಚೆಕ್ ಮಾಡೋಣ. ಇವಾಗ ಕ್ರಾಸ್ ಪ್ರಾಡಕ್ಟು ಸೇಮ್ ಎರಡು ರಿಸಲ್ಟ್ ಮಾಡಿದ್ರೆ ಅದು ಆನ್ಸರ್ 0 ಆಗುತ್ತೆ. ಸೊ ಹಾಗಾಗಿ ಇದು ರಿಸಲ್ಟ್ ಬಿಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಐ ಕ್ರಾಸ್ ಐ ಏನಾಗುತ್ತೆ 0 ಆಗುತ್ತೆ. ಅಂದರೆ ಇವಾಗ ನಾವು ಬೇರೆ ರಿಸಲ್ಟ್ಸ್ ಜೊತೆ ಮಾಡಬೇಕು. ಅಂದರೆ 2 ಇಂಟು 2 ಏನಾಗಿಬಿಡುತ್ತೆ ಸ್ಟೂಡೆಂಟ್ಸ್, ಇದು 4 ಆಗುತ್ತೆ. ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಇಲ್ಲಿ ಉಳಿಯೋದು ಇವೆರಡು a ಕ್ರಾಸ್ b ಆಸ್ ಇಟ್ ಈಸ್ ಬರ್ಕೊತೀರಾ. ಓಕೆ, ನೆಕ್ಸ್ಟು ಅಗೇನ್ ಇದು b ಇಂಟು ಇವೆರಡನ್ನ ಮಾಡ್ಕೋಬೇಕು. ಅಗೇನ್ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. 3 ಇಂಟು 3 9 ಆಗುತ್ತೆ. ಅಗೇನ್ ಇಲ್ಲಿ b ಕ್ರಾಸ್ ಎ ಆಯಿತು ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಅಗೇನ್ ನೆಕ್ಸ್ಟ್ b ಇಂಟು b ಅದು 0 ಆಗಿ ಹೋಗ್ಬಿಡುತ್ತೆ. ಸೊ ಇವಾಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿ, -4 a ಕ್ರಾಸ್ b ಇಲ್ಲಿ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ ಕಮ್ಯುಟೇಟಿವ್ ಆಕ್ಚುಲಿ ಕ್ರಾಸ್ ಪ್ರಾಡಕ್ಟಲ್ಲಿ ಸ್ಯಾಟಿಸ್ಫೈ ಆಗಲ್ಲ. ಇವೆರಡನ್ನ ನಾನು ರಿವರ್ಸ್ ಮಾಡ್ಕೊಂಡ್ರೆ ಒಂದು ಮೈನಸ್ ಎಕ್ಸ್ಟ್ರಾ ಬರುತ್ತೆ. ಸೊ ಈ ಮೈನಸ್ ಮೈನಸ್ ಎರಡು ಕೂಡಿ ಇಲ್ಲಿ ಪ್ಲಸ್ ಆಯಿತು. ಪ್ಲಸ್ a ಕ್ರಾಸ್ b ಅಂತ ಬರೀಬಹುದು ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಯಾವಾಗ ಈ ಎರಡು ರಿಸಲ್ಟ್ನ ಕಮ್ಯುಟೇಟಿವ್ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಮೈನಸ್ ಇರುತ್ತೆ. ಸೊ ಹಾಗಾಗಿ ಮೈನಸ್ ಮೈನಸ್ ಪ್ಲಸ್ ಆಯಿತು. ಸೊ ಇವೆರಡು ರಿಸಲ್ಟಲ್ಲಿ ಅಬ್ಸರ್ವ್ ಮಾಡಿ ನಾನು ಕಾಮನ್ ತೊಗೊಂಡ್ಬಿಟ್ಟೆ ಅಂತಂದರೆ a ಕ್ರಾಸ್ b ಕಾಮನ್ ಬರುತ್ತೆ. ಸಿಂಪ್ಲಿಫೈ ಮಾಡ್ಕೊಳ್ಳಿ. 9 ಮೈನಸ್ 4 ಮಾಡಿದ್ರೆ 5 ಆನ್ಸರ್ ಬರುತ್ತೆ. ಅಂದರೆ ಇದಾಗಿದೆ ನಿಮ್ಮದು ಲ್ಯಾಂಬ್ಡಾ ಆನ್ಸರ್. ಸೊ ಲ್ಯಾಂಬ್ಡಾ ಆನ್ಸರ್ ಏನಾಗಿದೆ ಅನ್ನಂಗಾಯಿತು 5 ಸ್ಟೂಡೆಂಟ್ಸ್. ಓಕೆ, ಇದನ್ನು ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಎಸ್, ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಸೊ ಲ್ಯಾಂಬ್ಡಾ ಆನ್ಸರ್ ಇಲ್ಲಿ 5 ಆಗಿದೆ. ಅಂದರೆ ಇದು ರಿಸಲ್ಟ್ ನಾವು ಇಲ್ಲಿ ಬರೀಬೇಕು 5. ಸೊ ಇದಾಗಿದೆ ನಿಮ್ಮದು 19th ಆನ್ಸರ್. ಕ್ಲಿಯರ್ ಆಯ್ತಲ್ವಾ? ಎಸ್, ಇನ್ನು ಲಾಸ್ಟ್ ಒನ್ ಉಳಿದಿರೋದು 20th ಕ್ವಶನ್ ನೋಡಿ. ಇದು ಸ್ವಲ್ಪ ಸಿಂಪಲ್ ಇದೆ. ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ದ ಸ್ಪೆಸಿಫಿಕ್ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ. ಎ ಸಾಲ್ವ್ ಮಾಡುವಂಥದ್ದು ಬಿ ಸಾಲ್ವ್ ಮಾಡುವಂಥದ್ದು ಕೊಟ್ಟಿದ್ದಾರೆ. ಇಂಡಿಪೆಂಡೆಂಟ್ಲಿ ಎ ಸಾಲ್ವ್ ಮಾಡ್ತಾನೆ 1/2, ಅಗೇನ್ ಬಿ ಸಾಲ್ವ್ ಮಾಡ್ತಾನೆ 1/3 ಅಂತ ಹೇಳ್ತಾರೆ. ಇಫ್ ಬೋತ್ ಆರ್ ಟ್ರೈಂಗ್ ಟು ಸಾಲ್ವ್, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲೇ ಇದೆ ಕ್ವಶನ್ ಆ್ಯಕ್ಚುಲಿ ಇರುವಂಥದ್ದು ಏನು, ಇಫ್ ಬೋತ್ ಆರ್ ಟ್ರೈಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ ದೆನ್ ದ ಪ್ರಾಬ್ಲಮ್ ದ್ಯಾಟ್ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅಂತ ಹೇಳ್ತಾ ಇದ್ದಾರೆ. ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್, ಅದ್ರದ್ದು ಆನ್ಸರ್ ಕೊಟ್ಟಿದ್ದಾರೆ k/3 ಅಂತ ಹೇಳಿ ಸ್ಟೂಡೆಂಟ್ಸ್. ಓಕೆ, ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅಂತ ಯಾವಾಗ ಸಾಲ್ವ್ ಆಗುತ್ತೆ? ಎ ಆದರೂ ಸಾಲ್ವ್ ಮಾಡಬೇಕು ಅಥವಾ ಬಿ ಆದರೂ ಸಾಲ್ವ್ ಮಾಡಬೇಕಲ್ವಾ? ಎ ಆರ್ ಬಿ ಆಗುತ್ತೆ. ಎ ಆರ್ ಬಿ ಅಂದರೆ ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಎ ಯೂನಿಯನ್ ಬಿ ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಇಲ್ಲೇ ಮಾಡ್ತಾ ಇದ್ದೀವಿ ನೋಡಿ, ಎ ಯೂನಿಯನ್ ಬಿ. ಅದರದ್ದು ಆನ್ಸರ್ ಕೊಟ್ಟಿದ್ದಾರೆ ಅವರು k/3 ಅಂತ ಹೇಳಿ. ಅಂದರೆ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೋ, ಎ ಯೂನಿಯನ್ ಬಿ ಅಂತಂದರೆ ಇಲ್ಲಿ ಅಬ್ಸರ್ವ್ ಮಾಡಿ ಫಾರ್ಮುಲಾ ಬರೀತೀನಿ ನಾನು, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ. ಆಕ್ಚುಲಿ ಫಾರ್ಮುಲಾ ಏನಿದೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಆಲ್ರೆಡಿ ಇಲ್ಲಿ ಹೇಳಿದ್ದಾರೆ ನೋಡಿ. ಇಂಡಿಪೆಂಡೆಂಟ್ ಇವೆಂಟ್ ಇದಾವೆ ಅಂತಂದರೆ ಇಂಡಿಪೆಂಡೆಂಟ್ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಏನಾಗಿಬಿಡುತ್ತೆ, ಇಲ್ಲಿ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಗಿಬಿಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ಹಾಕಿ ಸಿಂಪ್ಲಿಫೈ ಮಾಡ್ಕೋಬೇಕು. ಇವಾಗ ನಾವು ಏನಾಗುತ್ತೆ ಅಬ್ಸರ್ವ್ ಮಾಡಿ, ಪಿ ಆಫ್ ಎ ಆನ್ಸರ್ ಎಷ್ಟಿದೆ 1/2 ಇದೆ. ಅಗೇನ್ ಪಿ ಆಫ್ ಬಿದ ಆನ್ಸರ್ 1/3 ಇದೆ. ಅಗೇನ್ ಮೈನಸ್ಸು. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1/2 ಆ್ಯಂಡ್ 1/3 ಅಂದರೆ 1/6 ಆಗುತ್ತೆ. ಓಕೆ, ಇಲ್ಲಿ ಟೋಟಲ್ ಆಗಿ ಎಲ್ ಸಿ ಎಮ್ ತೊಗೊಳ್ಳಿ ಸ್ಟೂಡೆಂಟ್ 6 ಆಗುತ್ತಲ್ವಾ? ಎಸ್, ಇಲ್ಲಿ 3 ಬರುತ್ತೆ, ಇಲ್ಲಿ 2 ಬರುತ್ತೆ. ಅಂದರೆ 5 ಮೈನಸ್ 1 ಮಾಡಿದ್ರೆ 4 ಬರುತ್ತೆ. ಅಂದರೆ ಇದರ ಆನ್ಸರ್ ಆಯಿತು 2/3. ಸೊ 2/3 ಅಂದರೆ ನೋಡಿ ಆಲ್ರೆಡಿ 3 ಇಲ್ಲಿ ಕೊಟ್ಟಿದ್ದಾರೆ. ಕೆ ವ್ಯಾಲ್ಯೂ ಎಷ್ಟು ಬರ್ಬೇಕಂದಂಗೆ ಆಯ್ತು, ಇವಾಗ 2 ಬರಬೇಕು. ಅಂದರೆ ಇದು ಆನ್ಸರ್ ಆಗಿದೆ 2. ಕೆ ವ್ಯಾಲ್ಯೂ ಏನಾಗಿದೆ ಅಂದಂಗಾಯಿತು 2 ಎಲ್ಲಿದೆ ನೋಡಿ ಇದು. ಸೊ ಇದು ನಿಮ್ಮದು 20th ಆನ್ಸರ್ ಆಗಿದೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಇಲ್ಲಿ ಸ್ವಲ್ಪ ಜಾಗ ಇದ್ದಿದ್ದಿಲ್ಲ, ಹಾಗಾಗಿ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಸೊ ಇದಿಷ್ಟು ಆಗಿದೆ ಕಂಪ್ಲೀಟ್ 20 ಕ್ವಶನ್ಸ್ಗಳದ್ದು ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಈ ಎಲ್ಲ ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟು, ಅಷ್ಟೇ ಕ್ರೂಷಿಯಲ್ ಕ್ವಶನ್ಸ್ಗಳಾಗಿರುತ್ತೆ. ಒಂದೇನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮ್ಮದು ಔಟ್ ಆಫ್ ಔಟ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್. ಸೊ ಕೇರ್ಫುಲ್ ಆಗಿ ಸ್ವಲ್ಪ ಕಾಮನ್ ಸೆನ್ಸ್ನ ಯೂಸ್ ಮಾಡಿ ಸಾಲ್ವ್ ಮಾಡಿ ಎಲ್ಲ ಆನ್ಸರ್ಸ್ಗಳು ಕರೆಕ್ಟಾಗಿ ಸಿಗುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ಲಾಸು. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅಗೇನ್ 2 ಮಾರ್ಕ್ಸದು ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್, ಟೇಕ್ ಕೇರ್.